ನಮಸ್ತೆ ಸ್ನೇಹಿತರೆ, ಇಂದಿನ ವಿಷಯ ಏನಪ್ಪ ಅಂದರೆ ಶುಗರ್. ಇತ್ತೀಚಿನ ಕಾಲದಲ್ಲಿ ಇಂಥ ಒಂದು ಜನ್ರೇಷನ್ನಲ್ಲಿ ಈಗ ಕಾಡ್ತಾ ಇರುವಂತಹ ಹೆಚ್ಚು ಜನರನ್ನು ಕಾಡ್ತಾ ಇರುವಂತಹ ಸಮಸ್ಯೆ ಏನಪ್ಪ ಅಂದರೆ ಬಿ ಪಿ ಮತ್ತು ಶುಗರ್. ಈ ಒಂದು ಶುಗರನ್ನು ನಾವು ಮನೆಮದ್ದುಗಳಲ್ಲೇ ನಾವು ವಾಸಿ ಮಾಡ್ಕೋಬೋದು. ಹೇಗಪ್ಪ ವಾಸಿ ಮಾಡ್ಕೋಬೋದು ಅಂದರೆ, ನೀವು ಜಾಸ್ತಿ ಸಕ್ಕರೆ ತಿನ್ನೋದನ್ನು ಕಡಿಮೆ ಮಾಡಬೇಕು. ಫಸ್ಟ್ ಆಫ್ ಆಲು ಅನ್ನ ತಿನ್ನೋದನ್ನು ಕಡಿಮೆ ಮಾಡಬೇಕು. ಅದರ ಜೊತೆಗೆ ನೀವು ಶುಗರನ್ನು ಕಂಟ್ರೋಲ್ ಮಾಡ್ಕೋಬೇಕೆಂದರೆ ಮುಖ್ಯವಾಗಿ ಇದು ನೋಡಿ, ಇದು ನೇರಳೆ ಹಣ್ಣಿನ ಎಲೆ. ಈ ಒಂದು ನೇರಳೆ ಹಣ್ಣಿನ ಎಲೆ ಇದನ್ನು ನಾವೇನು ಮಾಡಬೇಕಪ್ಪ ಅಂದರೆ ಪ್ರತಿದಿನ ಒಂದು 4-5 ಎಲೆಗಳನ್ನು ಬಳಸಿ ಜ್ಯೂಸ್ ಮಾಡ್ಕೋಬೇಕು. ಜ್ಯೂಸ್ ಮಾಡಿ ಕುಡಿದರೆ ಈ ಒಂದು ಶುಗರು ಆಟೋಮೆಟಿಕ್ಕಾಗಿ ನಿಮಗೆ ಕಂಟ್ರೋಲ್ ಬರುತ್ತದೆ. ಹಾಗೆಯೇ ಇದರ ಜೊತೆಗೆ ಕರಿಬೇವು ಎಲೆ ತಿನ್ನಬೇಕು. ಹಸಿ ಕರಿಬೇವು ಪ್ರತಿದಿನ ತಿನ್ನಬೇಕು. ಹಾಗೂ ಇದ್ರ ಜೊತೆ ಹಾಗಲಕಾಯಿ ತಿನ್ನಬೇಕು. ಮತ್ತು ಇದ್ರ ಜೊತೆಗೆ ಈ ಒಂದು ಫೆನುಗ್ರೀಕ್ ಅಂದರೆ ಇವಿದಾವಲ್ಲ ಮೆಂತ್ಯ ಸೊಪ್ಪಿನ ಮೆಂತ್ಯ ಕಾಳಿದೆಯಲ್ಲ, ಆ ಮೆಂತ್ಯೆಯನ್ನು ಸಹ ನೆನೆಸ್ಬಿಟ್ಟು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಈ ಶುಗರ್ ಅನ್ನೋದು ನಿಮಗೆ ಕಡಿಮೆ ಆಗ್ತದೆ. ಮುಖ್ಯವಾಗಿ ಈ ನೇರಳೆ ಎಲೆ ಇದೆಯಲ್ಲ, ಈ ಎಲೆಯಲ್ಲಿ ಜ್ಯೂಸ್ ಮಾಡಿ ಕುಡಿಬೇಕು. ಜ್ಯೂಸ್ ಮಾಡಿ ಕುಡಿದ್ರೆ ಶುಗರ್ ಆಟೋಮೆಟಿಕ್ಕಾಗಿ 1-2 ತಿಂಗಳೊಳಗೆ ನಿಮ್ಗೆ ನಾರ್ಮಲ್ ಇರ್ತದೆ. ಆಮೇಲೆ ದಿನ ಬಿಟ್ಟು ದಿನ ಯಾವಾಗಾದರೂ ನಿಮಗೆ ವಾರಕ್ಕೊಮ್ಮೆನೋ 10 ದಿನಕ್ಕೊಮ್ಮೆನೋ ಅವಾಗ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಕಂಟ್ರೋಲ್ಗೆ ಬಂದಮೇಲೆ ಕಂಟ್ರೋಲ್ ಬಂದ ಮೇಲೆ ಪ್ರತಿದಿನ ಅಡುಗೆಯಲ್ಲಿ ಕರಿಬೇವನ್ನು ಕಂಪಲ್ಸರಿ ಬಳಸಿ ಕರಿಬೇವನ್ನು ತಿನ್ನಿ ಅದ್ರ ಜೊತೆ. ಆವಾಗ ಆಟೋಮೆಟಿಕ್ಕಾಗಿ ನಮ್ಮ ಶುಗರ್ ನಮ್ಮ ಕಂಟ್ರೋಲ್ಗೆ ಬರುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.